ಪ್ರವಾಸಿಗರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಒಂದನ್ನ ಕೊಟ್ಟಿರುವಂತದ್ದು. ಏನು ಲಂಡನ್ ಮಾದರಿಯ ಡಬಲ್ ಡೆಕ್ಕರ್ ಬಸ್ಗಳನ್ನ ಬೆಂಗಳೂರಿನಲ್ಲಿ ಬಿಟ್ಟಿರುವಂತದ್ದು ನೋಡಬಹುದು. ನಾವು ಈಗಾಗಲೇ ಮೈಸೂರಿನ ದಸರಾ ವೇಳೆ ಲಂಡನ್ ಮಾದರಿಯ ಒಂದು ಡಬಲ್ ಡೆಕ್ಕರ್ ಬಸ್ಗಳನ್ನ ನೋಡಿದ್ವಿ. ಸೊ ಅದ್ರಲ್ಲಿ ಕೂತು ಓಡಾಡಿದ್ವಿ. ಅದೇ ರೀತಿ ಈಗ ಬೆಂಗಳೂರಿನಲ್ಲೂ ಕೂಡ ನಾವು ಬಸ್ಗಳಲ್ಲಿ ಕೂತು ಸಂಚರಿಸಬಹುದು. ಅಂದ್ರೆ ಬೆಂಗಳೂರಿನ ಪ್ರಮುಖ ಪ್ರವಾಸಿ ತಾಣಗಳನ್ನ ವೀಕ್ಷಣೆ ಮಾಡಬಹುದು. ಬಹುದಿನಗಳಿಂದ ಒಂದು ಬೇಡಿಕೆ ಇತ್ತು. ಸೊ ಜೊತೆಗೆ ಪ್ರವಾಸಿಗರ ಕನಸು ಕೂಡ ಅದಾಗಿತ್ತು. ಅಂದ್ರೆ ಏನು ದಸರಾ ವೇಳೆ ನಾವು ಆ ಬಸ್ಗಳಲ್ಲಿ ಓಡಾಡ್ತೀವಲ್ವಾ, ಅದೇ ರೀತಿಯ ಬಸ್ಸು ಡಬಲ್ ಡೆಕ್ಕರ್ ಬಸ್ ಬೆಂಗಳೂರಿಗೂ ಬಿಡಿ ಅನ್ನುವಂತ ಒಂದು ಒತ್ತಡ ಕೇಳಿ ಬಂದಿತ್ತು. ಈಗ ರಾಜ್ಯ ಸರ್ಕಾರ 3 ಬಸ್ಗಳನ್ನ ಬಿಟ್ಟಿರುವಂತದ್ದು ಡಬಲ್ ಡೆಕ್ಕರ್ ಬಸ್. ಇದು ಟೌನ್ ಅಲ್ಲಿ ಇರುತ್ತೆ. ಸೊ ಬೆಂಗಳೂರಿನ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಸೊ ಯಾರ್ಯಾರು ನೋಡ್ಬೇಕು ಅನ್ನುವಂಥದ್ದು ಈ ಬಸ್ಗಳಲ್ಲಿ ಕೂತು ವೀಕ್ಷಣೆ ಮಾಡಬಹುದು. ಜೊತೆಗೆ ಅಂದ್ರೆ ನಿರಂತರ 3 ಬಸ್ ಇರುತ್ತೆ. ಸೊ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸಿಗೆ ನಿರಂತರ ಮೂವ್ಮೆಂಟ್ ಆಗ್ತಾನೆ ಇರುತ್ತೆ. ಸೊ ₹180 ಇರುತ್ತೆ ಈ ಬಸ್ಗಳಲ್ಲಿ. ಏನಂತ ಹೇಳಿದ್ರೆ AC ಇದೆ, ಜೊತೆಗೆ ಒಂದು ರೀತಿ ಕಂಫರ್ಟೇಬಲ್ ಚೇರ್ ಇದೆ. ಸೊ ಆರಾಮಾಗಿ ಅಂದ್ರೆ ಜೊತೆಗೆ ವ್ಯೂ ಒಳ್ಳೆ ಪಾಯಿಂಟ್ ಇದೆ. ಅಂದ್ರೆ ಯಾವುದೇ ರೀತಿಯ ಕಂಬಿಗಳ ಅಡ್ಡ ಇಲ್ಲ, ಓಪನ್ ಗ್ಲಾಸ್ಗಳನ್ನು ಇರುವಂತದ್ದು. ಸೊ ಈಗಾಗಲೇ ಪ್ರವಾಸಿಗರು ಒಂದು ರೀತಿ ಫುಲ್ ಖುಷಿಯಾಗಿರುವಂತದ್ದು. ಸೊ ಹೀಗಾಗಿ ಈ ಬಸ್ಸು ಬೆಂಗಳೂರಿನ ಪ್ರಮುಖ ಪ್ರವಾಸಿ ತಾಣಗಳು ಏನೇನಿದೆ ಎಲ್ಲಾ ಕಡೆ ಓಡಾಡುತ್ತೆ. ಈಗ ಒಂದಿಷ್ಟು ಜನ ಇದ್ದಾರೆ, ಇಲ್ಲಿ ನಾನು ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಎಷ್ಟು ಖುಷಿ ಆಗ್ತಿದೆ ಮೇಡಮ್ ಡಬಲ್ ಡೆಕ್ಕರ್ ಬಸ್ ಬಿಟ್ಟಿರುವಂತದ್ದು? ತುಂಬಾ ಖುಷಿ ಆಗ್ತಿದೆ ಸರ್. ನೀವು ಅನ್ಕೊಂಡಿದ್ರ ಮೈಸೂರಲ್ಲಿ ನೋಡಿದ್ರಿ ದಸರಾ ವೇಳೆ ಈ ಬಸ್ಗಳನ್ನ, ಈಗ ಬೆಂಗಳೂರಿಗೂ ಬಿಟ್ಟಿರುವಂತದ್ದು? ಇದೊಂದು ಒಳ್ಳೆ ಕೆಲಸ ಅನ್ಸುತ್ತೆ ಸರ್. ಎಲ್ರಿಗೂ ಉಪಯೋಗಕ್ಕೆ ಬರುತ್ತೆ. ಏನ್ ಹೇಳಕ್ ಇಷ್ಟಪಡ್ತೀರಿ? ಇವತ್ತು ಬೆಂಗಳೂರಿಗೂ ಕೂಡ ಡಬಲ್ ಡೆಕ್ಕರ್ ಬಸ್ ಬಂದಿರುವಂತದ್ದು. ತುಂಬಾ ಖುಷಿ ಆಗ್ತಿದೆ. ಮತ್ತೆ ಜನಸಾಮಾನ್ಯರು ಎಷ್ಟೋ ಜನ ಬೆಂಗಳೂರು ನೋಡಿರಲ್ಲ ಅಂಥವ್ರು ಸುತ್ಬೋದು. ವಿಧಾನಸೌಧ ಮತ್ತೆ ಲಾಲ್ಬಾಗ್ ಆ ಥರ ಎಲ್ಲ ಅಟ್ಲೀಸ್ಟ್ ನೋಡ್ದಲೇ ಇರೋರು ತಮ್ಮ ಅನುಭವನ ಹಂಚ್ಕೋಬಹುದು. ಸೊ ರಾಜ್ಯ ಸರ್ಕಾರ ಈ ರೀತಿ ಒಂದು ಒಳ್ಳೆ ನಿರ್ಧಾರವನ್ನು ಕೈಗೊಂಡಿರುತ್ತದೆ. ಅಂದ್ರೆ ಬೆಂಗಳೂರಿನ ಪ್ರವಾಸಿಗರ ಕನಸನ್ನು ಈಡೇರಿಸಿರುವಂತದ್ದು. ತುಂಬಾ ಅನುಕೂಲ ಆಗುತ್ತೆ ಜನಸಾಮಾನ್ಯರಿಗೆ ಅಂತ ಹೇಳಿ. ಈ ಬಸ್ಸು ₹180 ಇದೆ ಮೇಡಮ್. ₹180 ಕೊಟ್ರೆ ಒಂದ್ ದಿನ ಅಂದ್ರೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಬೆಂಗಳೂರನ್ನು ಸುತ್ತಾಡುವಂತದ್ದು. ಸೊ ಖುಷಿ ಇದೆಯಾ? ತುಂಬಾ ಖುಷಿ ಇದೆ ಸರ್. ಈ ಬಸ್ಗಳನ್ನ ನೋಡಿದಾಗ ಏನ್ ಅನಿಸ್ತಾ ಇದೆ? ಇಡೀ ಬೆಂಗಳೂರು ನೋಡ್ಬೇಕು ಅಂದ್ರೆ ಈ ಹೊರಗಡೆಯಿಂದ ಬಂದಿರ್ತಾರೆ, ಅವರಿಗೆಲ್ಲ ತುಂಬಾ ಅನುಕೂಲ ಆಗುತ್ತಿದ್ದು. ₹180ಗೆ ಇದು ಮಾಡ್ತಾ ಇರೋದು. ಈ ಆಟೋದಲ್ಲೆಲ್ಲ ಹೋದ್ರೆ 1000, 1,500, 2,000 ಹೇಳ್ತಾರೆ ಒಂದ್ ದಿವಸಕ್ಕೆ. ಅದು ಜಾಸ್ತಿನೇ ಆಗುತ್ತೆ. ಇದು ₹180 ಅಂದ್ರೆ ಆರಾಮಾಗಿ ಸುತ್ಕೊಂಡ್ ಬರ್ಬೋದು ಸರ್. ಹೊರಗಡೆಯಿಂದ ಬರೋರಿಗೆಲ್ಲ ತುಂಬಾ ಅನುಕೂಲ ಆಗುತ್ತಿದೆ. ಸೊ ಅಂದ್ರೆ ವಿದೇಶದಲ್ಲಿ ಲಂಡನ್ಗಳಲ್ಲೆಲ್ಲ ಈ ಬಸ್ಗಳು ಸಿಕ್ಕಾಪಟ್ಟೆ ಫೇಮಸ್ ಆಗಿರುತ್ತೆ. ಸೊ ಅದು ನಾವು ಪ್ರತಿ ವರ್ಷ ನೋಡ್ತಿರ್ತಕ್ಕಂಥದ್ದು ಮೈಸೂರಿನಲ್ಲಿ. ಈಗಾಗಲೇ ಮೈಸೂರಲ್ಲಿ ಈ ಡಬಲ್ ಡೆಕ್ಕರ್ ಬಸ್ ಇದೆ. ಸೊ ಬೆಂಗಳೂರಿಗೆ ಬಂದಿದೆ. ಸೊ 3 ಬಸ್ಗಳನ್ನ ಬಿಟ್ಟಿರುವಂತದ್ದು ಬೆಂಗಳೂರಲ್ಲಿ. ತುಂಬಾ ಚೆನ್ನಾಗಿ ಇದು ಓಡುತ್ತೆ ಸರ್ ಬಸ್ಸು. ತುಂಬಾ ಫುಲ್ ರಶ್ ಆಗುತ್ತೆ ಅನ್ಸುತ್ತೆ. ಜನರಿಗೆಲ್ಲ ತುಂಬಾ ಅನುಕೂಲ ಆಗುತ್ತೆ ಇದರಿಂದ. ಸೊ ಇದಿಷ್ಟು ಅಂದ್ರೆ ಪ್ರವಾಸಿಗರು ಕೂಡ ಫುಲ್ ಖುಷಿ ಆಗಿರುವಂತದ್ದು. ಅಂದ್ರೆ ನಾವೇನೋ ಮೈಸೂರಲ್ಲಿ ನೋಡ್ತಾ ಇದ್ವಿ, ಆ ಬಸ್ ಬೆಂಗಳೂರಲ್ಲಿ ಬಂದಿರುವಂತದ್ದು ನನಗೆ ತುಂಬಾ ಖುಷಿ ಆಗ್ತಿದೆ. ಸೊ ನಾವು ಕೂಡ ಪ್ರಮುಖ ಪ್ರವಾಸಿ ತಾಣಗಳನ್ನ ಎಂಜಾಯ್ ಮಾಡಬಹುದು ಎನ್ನುವಂಥದ್ದು ನೋಡ್ಬೋದು. ಈ ಬಸ್ಗಳಲ್ಲಿ ನಾನು ಅವಾಗಲೇ ಹೇಳಿದಾಗೆ ಆರಾಮದಾಯಕವಾಗಿ ಅಂದ್ರೆ ಕೂತ್ಬಿಟ್ಟು ಚೇರ್ ಮೇಲೆ ಕೂತ್ರೆ ಆರಾಮಾಗಿ ಹೊರಗಡೆ ವ್ಯೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಸೊ ನೋಡ್ಬೋದು, ಓಪನ್ ಗ್ಲಾಸ್ ಇದೆ, ಅಂದ್ರೆ ಯಾವುದೇ ರೀತಿ ಕಂಬಿಗಳಿಲ್ಲ. ಸೊ ಈ ರೀತಿಯ ಒಂದಷ್ಟು ವಿಶೇಷವಾಗಿ ಇರ್ತಕ್ಕಂಥ ಈ ಲಂಡನ್ ಮಾದರಿಯ ಬಸ್, ಅದನ್ನ ರಾಜ್ಯ ಸರ್ಕಾರ ಅಂಬಾರಿ ಅನ್ನುವಂಥ ಒಂದು ಹೆಸರಿನೊಂದಿಗೆ ಬಿಟ್ಟಿರುವಂತದ್ದು. ಈ ಡಬಲ್ ಡೆಕ್ಕರ್ ಬಸ್ಗಳನ್ನ 3 ಬಸ್ಗಳು ಬೆಂಗಳೂರಿನಲ್ಲಿ ಸಂಚಾರ ಮಾಡುತ್ತೆ ಅಂದ್ರೆ ಇವತ್ತಿಂದ. ಸೊ ನೋಡಬಹುದು, ಈ ಬಸ್ಗಳಲ್ಲಿ AC ಇದೆ, ಜೊತೆಗೆ ಒಂದ್ ರೀತಿ ಸುಸಜ್ಜಿತವಾದಂತಹ ಸೀಟ್ ವ್ಯವಸ್ಥೆ ಇದೆ, ಜೊತೆಗೆ ಗ್ಲಾಸ್ಗಳಲ್ಲಿ ಓಪನ್ ವ್ಯೂ ಸಖತ್ತಾಗಿ ಕಾಣಿಸುತ್ತೆ. ಇದ್ರ ಜೊತೆಗೆ ಒಂದಷ್ಟು CCTVಗಳನ್ನು ಕೂಡ ಅಳವಡಿಸಿದ್ದಾರೆ. CCTV ಏನಂತ ಹೇಳಿದ್ರೆ, ಸೊ ಇಲ್ಲಿ ಯಾರಿಗೂ ಕೂಡ ಅಂದ್ರೆ ಅನುಚಿತವಾಗಿ ವರ್ತಿಸಕ್ಕಾಗಲ್ಲ. ಅವ್ರೆಲ್ಲರ ಮೇಲೆ ಒಂದ್ ರೀತಿಗೆ ನಿಗಾ ಇಟ್ಟಂಗೆ. ಇದ್ರ ಜೊತೆಗೆ ಸಿಕ್ಕಾಪಟ್ಟೆ ವ್ಯವಸ್ಥೆ ಇದೆ. ಸೊ ಬಸ್ಗಳಲ್ಲಿ ಓಪನ್ ಮೇಲಂತರೂ ಕೂತ್ರೆ ಒಂದ್ ರೀತಿ ಇಡೀ ಅರ್ಧ ಬೆಂಗಳೂರೇ ಕಾಣ್ತೀವಿ ಅನ್ನುವಂಥದ್ದು. ಅಂದ್ರೆ ಅದ್ರ ಜೊತೆಗೆ ಪ್ರವಾಸಿ ತಾಣಗಳನ್ನ ಅಂದ್ರೆ ನಾವು ಎಲ್ಲೋ ಒಂದ್ ಕಡೆ ಬಸ್ ಒಳಗಡೆ ಕೂತಾಗ ಪ್ರವಾಸಿ ತಾಣಗಳಲ್ಲಿ ನಾವು ನೋಡ್ಲಿಕ್ಕೆ ಆಗೋದಿಲ್ಲ, ಆದ್ರೆ ಇಲ್ಲಿ ಓಪನ್ ಸೀಟ್ ಮೇಲೆ ಕೂತಾಗ ಒಂದ್ ರೀತಿ ಅದ್ಭುತವಾದಂತ ವ್ಯೂ ಸಿಗುತ್ತೆ. ಸೊ ಈ ರೀತಿಯ 3 ಬಸ್ಗಳನ್ನ ಬೆಂಗಳೂರಿನಲ್ಲಿ ಪ್ರವಾಸೋದ್ಯಮ ಇಲಾಖೆ ಬಿಟ್ಟಿರುವಂತದ್ದು. ಸೊ ಹೀಗಾಗಿ ಪ್ರವಾಸಿಗರು ಇದರ ಅನುಭವನ ಪಡೆದುಕೊಳ್ಳಿ ಅನ್ನುವಂಥದ್ದು ರಾಜ್ಯ ಸರ್ಕಾರದ ಒಂದು ಆಸೆ. ಕ್ಯಾಮ್ರಾ ಪರ್ಸನ್ ಶಿವಶಂಕರ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ಪ್ರವಾಸಿಗರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಒಂದನ್ನ ಕೊಟ್ಟಿರುವಂತದ್ದು. ಏನು ಲಂಡನ್ ಮಾದರಿಯ ಡಬಲ್ ಡೆಕ್ಕರ್ ಬಸ್ಗಳನ್ನ ಬೆಂಗಳೂರಿನಲ್ಲಿ ಬಿಟ್ಟಿರುವಂತದ್ದು ನೋಡಬಹುದು. ನಾವು ಈಗಾಗಲೇ ಮೈಸೂರಿನ ದಸರಾ ವೇಳೆ ಲಂಡನ್ ಮಾದರಿಯ ಒಂದು ಡಬಲ್ ಡೆಕ್ಕರ್ ಬಸ್ಗಳನ್ನ ನೋಡಿದ್ವಿ. ಸೊ ಅದ್ರಲ್ಲಿ ಕೂತು ಓಡಾಡಿದ್ವಿ. ಅದೇ ರೀತಿ ಈಗ ಬೆಂಗಳೂರಿನಲ್ಲೂ ಕೂಡ ನಾವು ಬಸ್ಗಳಲ್ಲಿ ಕೂತು ಸಂಚರಿಸಬಹುದು. ಅಂದ್ರೆ ಬೆಂಗಳೂರಿನ ಪ್ರಮುಖ ಪ್ರವಾಸಿ ತಾಣಗಳನ್ನ ವೀಕ್ಷಣೆ ಮಾಡಬಹುದು. ಬಹುದಿನಗಳಿಂದ ಒಂದು ಬೇಡಿಕೆ ಇತ್ತು. ಸೊ ಜೊತೆಗೆ ಪ್ರವಾಸಿಗರ ಕನಸು ಕೂಡ ಅದಾಗಿತ್ತು. ಅಂದ್ರೆ ಏನು ದಸರಾ ವೇಳೆ ನಾವು ಆ ಬಸ್ಗಳಲ್ಲಿ ಓಡಾಡ್ತೀವಲ್ವಾ, ಅದೇ ರೀತಿಯ ಬಸ್ಸು ಡಬಲ್ ಡೆಕ್ಕರ್ ಬಸ್ ಬೆಂಗಳೂರಿಗೂ ಬಿಡಿ ಅನ್ನುವಂತ ಒಂದು ಒತ್ತಡ ಕೇಳಿ ಬಂದಿತ್ತು. ಈಗ ರಾಜ್ಯ ಸರ್ಕಾರ 3 ಬಸ್ಗಳನ್ನ ಬಿಟ್ಟಿರುವಂತದ್ದು ಡಬಲ್ ಡೆಕ್ಕರ್ ಬಸ್. ಇದು ಟೌನ್ ಅಲ್ಲಿ ಇರುತ್ತೆ. ಸೊ ಬೆಂಗಳೂರಿನ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಸೊ ಯಾರ್ಯಾರು ನೋಡ್ಬೇಕು ಅನ್ನುವಂಥದ್ದು ಈ ಬಸ್ಗಳಲ್ಲಿ ಕೂತು ವೀಕ್ಷಣೆ ಮಾಡಬಹುದು. ಜೊತೆಗೆ ಅಂದ್ರೆ ನಿರಂತರ 3 ಬಸ್ ಇರುತ್ತೆ. ಸೊ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸಿಗೆ ನಿರಂತರ ಮೂವ್ಮೆಂಟ್ ಆಗ್ತಾನೆ ಇರುತ್ತೆ. ಸೊ ₹180 ಇರುತ್ತೆ ಈ ಬಸ್ಗಳಲ್ಲಿ. ಏನಂತ ಹೇಳಿದ್ರೆ AC ಇದೆ, ಜೊತೆಗೆ ಒಂದ್ ರೀತಿ ಕಂಫರ್ಟೇಬಲ್ ಚೇರ್ ಇದೆ. ಸೊ ಆರಾಮಾಗಿ ಅಂದ್ರೆ ಜೊತೆಗೆ ವ್ಯೂ ಒಳ್ಳೆ ಪಾಯಿಂಟ್ ಇದೆ. ಅಂದ್ರೆ ಯಾವುದೇ ರೀತಿ ಕಂಬಿಗಳ ಅಡ್ಡ ಇಲ್ಲ, ಓಪನ್ ಗ್ಲಾಸ್ಗಳನ್ನು ಇರುವಂತದ್ದು. ಸೊ ಈಗಾಗಲೇ ಪ್ರವಾಸಿಗರು ಒಂದ್ ರೀತಿ ಫುಲ್ ಖುಷಿಯಾಗಿರುವಂತದ್ದು. ಸೊ ಹೀಗಾಗಿ ಈ ಬಸ್ಸು ಬೆಂಗಳೂರಿನ ಪ್ರಮುಖ ಪ್ರವಾಸಿ ತಾಣಗಳು ಏನೇನಿದೆ ಎಲ್ಲಾ ಕಡೆ ಓಡಾಡುತ್ತೆ. ಈಗ ಒಂದಿಷ್ಟು ಜನ ಇದ್ದಾರೆ, ಇಲ್ಲಿ ನಾನು ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಎಷ್ಟು ಖುಷಿ ಆಗ್ತಿದೆ ಮೇಡಮ್ ಡಬಲ್ ಡೆಕ್ಕರ್ ಬಸ್ ಬಿಟ್ಟಿರುವಂತದ್ದು?
ತುಂಬಾ ಖುಷಿ ಆಗ್ತಿದೆ ಸರ್. ನೀವು ಅನ್ಕೊಂಡಿದ್ರ ಮೈಸೂರಲ್ಲಿ ನೋಡಿದ್ರಿ ದಸರಾ ವೇಳೆ ಈ ಬಸ್ಗಳನ್ನ ಈಗ ಬೆಂಗಳೂರಿಗೂ ಬಿಟ್ಟಿರುವಂತದ್ದು. ಇದೊಂದು ಒಳ್ಳೆ ಕೆಲಸ ಅನ್ಸುತ್ತೆ ಸರ್. ಎಲ್ರಿಗೂ ಉಪಯೋಗಕ್ಕೆ ಬರುತ್ತೆ. ಏನ್ ಹೇಳಕ್ ಇಷ್ಟಪಡ್ತೀರಿ ಇವತ್ತು ಬೆಂಗಳೂರಿಗೂ ಕೂಡ ಡಬಲ್ ಡೆಕ್ಕರ್ ಬಸ್ ಬಂದಿರುವಂತದ್ದು. ತುಂಬಾ ಖುಷಿ ಆಗ್ತಿದೆ ಮತ್ತೆ ಜನಸಾಮಾನ್ಯರು ಎಷ್ಟೋ ಜನ ಬೆಂಗಳೂರು ನೋಡಿರಲ್ಲ ಅಂಥವ್ರು ಸುತ್ಬೋದು ವಿಧಾನಸೌಧ ಮತ್ತೆ ಲಾಲ್ಬಾಗ್ ಆ ಥರ ಎಲ್ಲ ಅಟ್ಲೀಸ್ಟ್ ನೋಡ್ದಲೇ ಇರೋರು ತಮ್ಮ ಅನುಭವನ ಹಂಚ್ಕೋಬಹುದು. ಸೊ ರಾಜ್ಯ ಸರ್ಕಾರ ಈ ರೀತಿ ಒಂದು ಒಳ್ಳೆ ನಿರ್ಧಾರವನ್ನು ಕೈಗೊಂಡಿರುತ್ತದೆ ಅಂದ್ರೆ ಬೆಂಗಳೂರಿನ ಪ್ರವಾಸಿಗರ ಕನಸನ್ನು ಈಡೇರಿಸಿರುವಂತದ್ದು. ತುಂಬಾ ಅನುಕೂಲ ಆಗುತ್ತೆ ಜನಸಾಮಾನ್ಯರಿಗೆ ಅಂತ ಹೇಳಿ. ಈ ಬಸ್ಸು ₹180 ಇದೆ ಮೇಡಮ್. ₹180 ಕೊಟ್ರೆ ಒಂದ್ ದಿನ ಅಂದ್ರೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಬೆಂಗಳೂರನ್ನು ಸುತ್ತಾಡುವಂತದ್ದು. ಸೊ ಖುಷಿ ಇದೆಯಾ? ತುಂಬಾ ಖುಷಿ ಇದೆ ಸರ್. ಈ ಬಸ್ಗಳನ್ನು ನೋಡಿದಾಗ ಏನ್ ಅನಿಸ್ತಾ ಇದೆ? ಇಡೀ ಬೆಂಗಳೂರು ನೋಡ್ಬೇಕು ಅಂದ್ರೆ ಈ ಹೊರಗಡೆಯಿಂದ ಬಂದಿರ್ತಾರೆ ಅವರಿಗೆಲ್ಲ ತುಂಬಾ ಅನುಕೂಲ ಆಗುತ್ತಿದ್ದು. ₹180ಗೆ ಇದು ಮಾಡ್ತಾ ಇರೋದು. ಈ ಆಟೋದಲ್ಲೆಲ್ಲ ಹೋದ್ರೆ 1000, 1500, 2000 ಹೇಳ್ತಾರೆ ಒಂದ್ ದಿವಸಕ್ಕೆ. ಅದು ಜಾಸ್ತಿನೇ ಆಗುತ್ತೆ. ಇದು ₹180 ಅಂದ್ರೆ ಆರಾಮಾಗಿ ಸುತ್ಕೊಂಡ್ ಬರ್ಬೋದು ಸರ್. ಹೊರಗಡೆಯಿಂದ ಬರೋರಿಗೆಲ್ಲ ತುಂಬಾ ಅನುಕೂಲ ಆಗುತ್ತಿದೆ. ಸೊ ಲಂಡನ್ಗಳು ಅಂದ್ರೆ ವಿದೇಶದಲ್ಲಿ ಲಂಡನ್ಗಳಲ್ಲೆಲ್ಲ ಈ ಬಸ್ಗಳು ಸಿಕ್ಕಾಪಟ್ಟೆ ಫೇಮಸ್ ಆಗಿರುತ್ತೆ. ಸೊ ಅದು ನಾವು ಪ್ರತಿ ವರ್ಷ ನೋಡ್ತಿರ್ತಕ್ಕಂಥದ್ದು ಮೈಸೂರಿನಲ್ಲಿ. ಈಗಾಗಲೇ ಮೈಸೂರಲ್ಲಿ ಈ ಡಬಲ್ ಡೆಕ್ಕರ್ ಬಸ್ ಇದೆ. ಸೊ ಬೆಂಗಳೂರಿಗೆ ಬಂದಿದೆ. ಸೊ 3 ಬಸ್ಗಳನ್ನ ಬಿಟ್ಟಿರುವಂತದ್ದು ಬೆಂಗಳೂರಲ್ಲಿ. ತುಂಬಾ ಚೆನ್ನಾಗಿ ಇದು ಓಡುತ್ತೆ ಸರ್. ಬಸ್ಸು ತುಂಬಾ ಫುಲ್ ರಶ್ ಆಗುತ್ತೆ ಅನ್ಸುತ್ತೆ. ಜನರಿಗೆಲ್ಲ ತುಂಬಾ ಅನುಕೂಲ ಆಗುತ್ತೆ ಇದರಿಂದ. ಸೊ ಇದಿಷ್ಟು ಅಂದ್ರೂ ಪ್ರವಾಸಿಗರು ಕೂಡ ಫುಲ್ ಖುಷಿ ಆಗಿರುವಂತದ್ದು ಅಂದ್ರೆ ನಾವೇನೋ ಮೈಸೂರಲ್ಲಿ ನೋಡ್ತಾ ಇದ್ವಿ, ಆ ಬಸ್ಸು ಬೆಂಗಳೂರಲ್ಲಿ ಬಂದಿರುವಂತದ್ದು ನನಗೆ ತುಂಬಾ ಖುಷಿ ಆಗ್ತಿದೆ. ಸೊ ನಾವು ಕೂಡ ಪ್ರಮುಖ ಪ್ರವಾಸಿ ತಾಣಗಳನ್ನ ಎಂಜಾಯ್ ಮಾಡ್ಬೋದು ಎನ್ನುವಂಥದ್ದು ನೋಡ್ಬೋದು. ಈ ಬಸ್ಗಳಲ್ಲಿ ನಾನು ಅವಾಗಲೇ ಹೇಳಿದಾಗೆ ಆರಾಮದಾಯಕವಾಗಿ ಅಂದ್ರೆ ಕೂತ್ಬಿಟ್ಟು ಸೇರ್ ಮೇಲೆ ಕೂತ್ರೆ ಆರಾಮಾಗಿ ಹೊರಗಡೆ ವ್ಯೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಸೊ ನೋಡ್ಬೋದು ಓಪನ್ ಗ್ಲಾಸ್ ಇದೆ ಅಂದ್ರೆ ಯಾವುದೇ ರೀತಿ ಕಂಬಿಗಳಿಲ್ಲ. ಸೊ ಈ ರೀತಿಯ ಒಂದಷ್ಟು ವಿಶೇಷವಾಗಿ ಇರ್ತಕ್ಕಂಥ ಈ ಲಂಡನ್ ಮಾದರಿಯ ಬಸ್ ಅದನ್ನ ರಾಜ್ಯ ಸರ್ಕಾರ ಅಂಬಾರಿ ಅನ್ನುವಂಥ ಒಂದು ಹೆಸರಿನೊಂದಿಗೆ ಬಿಟ್ಟಿರುವಂತದ್ದು. ಈ ಡಬಲ್ ಡೆಕ್ಕರ್ ಬಸ್ಗಳನ್ನ 3 ಬಸ್ಗಳು ಬೆಂಗಳೂರಿನಲ್ಲಿ ಸಂಚಾರ ಮಾಡುತ್ತೆ ಅಂದ್ರೆ ಇವತ್ತಿಂದ. ಸೊ ನೋಡ್ಬೋದು ಈ ಬಸ್ಗಳಲ್ಲಿ ಎಸಿ ಇದೆ, ಜೊತೆಗೆ ಒಂದ್ ರೀತಿ ಸುಸಜ್ಜಿತವಾದಂತಹ ಸೀಟ್ ವ್ಯವಸ್ಥೆ ಇದೆ, ಜೊತೆಗೆ ಗ್ಲಾಸ್ಗಳಲ್ಲಿ ಓಪನ್ ವ್ಯೂ ಸಖತ್ತಾಗಿ ಕಾಣಿಸುತ್ತೆ. ಇದ್ರ ಜೊತೆಗೆ ಒಂದಷ್ಟು CCTVಗಳನ್ನು ಕೂಡ ಅಳವಡಿಸಿದ್ದಾರೆ. CCTV ಏನಂತ ಹೇಳಿದ್ರೆ ಸೊ ಇಲ್ಲಿ ಯಾರಿಗೂ ಕೂಡ ಅಂದ್ರೆ ಅನುಚಿತವಾಗಿ ವರ್ತಿಸಕ್ಕಾಗಲ್ಲ. ಅವ್ರೆಲ್ಲರ ಮೇಲೆ ಒಂದ್ ರೀತಿಗೆ ನಿಗಾ ಇಟ್ಟಂಗೆ. ಇದ್ರ ಜೊತೆಗೆ ಸಿಕ್ಕಾಪಟ್ಟೆ ವ್ಯವಸ್ಥೆ ಇದೆ. ಸೊ ಬಸ್ಗಳಲ್ಲಿ ಓಪನ್ ಮೇಲಂತರೂ ಕೂತ್ರೆ ಒಂದ್ ರೀತಿ ಇಡೀ ಅರ್ಧ ಬೆಂಗಳೂರೇ ಕಾಣ್ತೀವಿ ಅನ್ನುವಂಥದ್ದು. ಅಂದ್ರೆ ಅದ್ರ ಜೊತೆಗೆ ಪ್ರವಾಸಿ ತಾಣಗಳನ್ನ ಅಂದ್ರೆ ನಾವು ಎಲ್ಲೋ ಒಂದ್ ಕಡೆ ಬಸ್ ಒಳಗಡೆ ಕೂತಾಗ ಪ್ರವಾಸಿ ತಾಣಗಳಲ್ಲಿ ನಾವು ನೋಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಇಲ್ಲಿ ಓಪನ್ ಸೀಟ್ ಮೇಲೆ ಕೂತಾಗ ಒಂದ್ ರೀತಿ ಅದ್ಭುತವಾದಂತ ವ್ಯೂ ಸಿಗುತ್ತೆ. ಸೊ ಈ ರೀತಿಯ 3 ಬಸ್ಗಳನ್ನ ಬೆಂಗಳೂರಿನಲ್ಲಿ ಪ್ರವಾಸೋದ್ಯಮ ಇಲಾಖೆ ಬಿಟ್ಟಿರುವಂತದ್ದು. ಸೊ ಹೀಗಾಗಿ ಪ್ರವಾಸಿಗರು ಇದರ ಅನುಭವನ ಪಡೆದುಕೊಳ್ಳಿ ಅನ್ನುವಂಥದ್ದು ರಾಜ್ಯ ಸರ್ಕಾರದ ಒಂದು ಆಸೆ. ಕ್ಯಾಮ್ರಾ ಪರ್ಸನ್ ಶಿವಶಂಕರ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ಪ್ರವಾಸಿಗರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಒಂದನ್ನ ಕೊಟ್ಟಿರುವಂತದ್ದು. ಏನು ಲಂಡನ್ ಮಾದರಿಯ ಡಬಲ್ ಡೆಕ್ಕರ್ ಬಸ್ಗಳನ್ನ ಬೆಂಗಳೂರಿನಲ್ಲಿ ಬಿಟ್ಟಿರುವಂತದ್ದು ನೋಡಬಹುದು. ನಾವು ಈಗಾಗಲೇ ಮೈಸೂರಿನ ದಸರಾ ವೇಳೆ ಲಂಡನ್ ಮಾದರಿಯ ಡಬಲ್ ಡೆಕ್ಕರ್ ಬಸ್ಗಳನ್ನ ನೋಡಿದ್ವಿ. ಸೊ ಅದ್ರಲ್ಲಿ ಕೂತು ಓಡಾಡಿದ್ವಿ. ಅದೇ ರೀತಿ ಈಗ ಬೆಂಗಳೂರಿನಲ್ಲೂ ಕೂಡ ನಾವು ಬಸ್ಗಳಲ್ಲಿ ಕೂತು ಸಂಚರಿಸಬಹುದು. ಅಂದ್ರೆ ಬೆಂಗಳೂರಿನ ಪ್ರಮುಖ ಪ್ರವಾಸಿ ತಾಣಗಳನ್ನ ವೀಕ್ಷಣೆ ಮಾಡಬಹುದು. ಬಹುದಿನಗಳಿಂದ ಒಂದು ಬೇಡಿಕೆ ಇತ್ತು. ಸೊ ಜೊತೆಗೆ ಪ್ರವಾಸಿಗರ ಕನಸು ಕೂಡ ಅದಾಗಿತ್ತು. ಅಂದ್ರೆ ಏನು ದಸರಾ ವೇಳೆ ನಾವು ಆ ಬಸ್ಗಳಲ್ಲಿ ಓಡಾಡ್ತೀವಲ್ವಾ, ಅದೇ ರೀತಿಯ ಬಸ್ಸು ಡಬಲ್ ಡೆಕ್ಕರ್ ಬಸ್ ಬೆಂಗಳೂರಿಗೂ ಬಿಡಿ ಅನ್ನುವಂತ ಒಂದು ಒತ್ತಡ ಕೇಳಿ ಬಂದಿತ್ತು. ಈಗ ರಾಜ್ಯ ಸರ್ಕಾರ 3 ಬಸ್ಗಳನ್ನ ಬಿಟ್ಟಿರುವಂತದ್ದು ಡಬಲ್ ಡೆಕ್ಕರ್ ಬಸ್. ಇದು ಟೌನ್ ಅಲ್ಲಿ ಇರುತ್ತೆ. ಸೊ ಬೆಂಗಳೂರಿನ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಸೊ ಯಾರ್ಯಾರು ನೋಡ್ಬೇಕು ಅನ್ನುವಂಥದ್ದು ಈ ಬಸ್ಗಳಲ್ಲಿ ಕೂತು ವೀಕ್ಷಣೆ ಮಾಡಬಹುದು. ಜೊತೆಗೆ ಅಂದ್ರೆ ನಿರಂತರ 3 ಬಸ್ ಇರುತ್ತೆ. ಸೊ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸಿಗೆ ನಿರಂತರ ಮೂವ್ಮೆಂಟ್ ಆಗ್ತಾನೆ ಇರುತ್ತೆ. ಸೊ ₹180 ಇರುತ್ತೆ. ಈ ಬಸ್ಗಳಲ್ಲಿ ಏನಂತ ಹೇಳಿದ್ರೆ AC ಇದೆ, ಜೊತೆಗೆ ಒಂದ್ ರೀತಿ ಕಂಫರ್ಟೇಬಲ್ ಚೇರ್ ಇದೆ. ಸೊ ಆರಾಮಾಗಿ ಅಂದ್ರೆ ಜೊತೆಗೆ ವ್ಯೂ ಒಳ್ಳೆ ಪಾಯಿಂಟ್ ಇದೆ. ಅಂದ್ರೆ ಯಾವುದೇ ರೀತಿಯ ಕಂಬಿಗಳ ಅಡ್ಡ ಇಲ್ಲ, ಓಪನ್ ಗ್ಲಾಸ್ಗಳನ್ನು ಇರುವಂತದ್ದು. ಸೊ ಈಗಾಗಲೇ ಸೊ ಪ್ರವಾಸಿಗರು ಒಂದ್ ರೀತಿ ಫುಲ್ ಖುಷಿಯಾಗಿರುವಂತದ್ದು. ಸೊ ಹೀಗಾಗಿ ಈ ಬಸ್ಸು ಬೆಂಗಳೂರಿನ ಪ್ರಮುಖ ಪ್ರವಾಸಿ ತಾಣಗಳು ಏನೇನಿದೆ ಎಲ್ಲಾ ಕಡೆ ಓಡಾಡುತ್ತೆ. ಈಗ ಒಂದಿಷ್ಟು ಜನ ಇದ್ದಾರೆ, ಇಲ್ಲಿ ನಾನು ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಎಷ್ಟು ಖುಷಿ ಆಗ್ತಿದೆ ಮೇಡಮ್ ಡಬಲ್ ಡೆಕ್ಕರ್ ಬಸ್ ಬಿಟ್ಟಿರುವಂತದ್ದು? ತುಂಬಾ ಖುಷಿ ಆಗ್ತಿದೆ ಸರ್. ನೀವು ಅನ್ಕೊಂಡಿದ್ರ ಮೈಸೂರಲ್ಲಿ ನೋಡಿದ್ರಿ ದಸರಾ ವೇಳೆ ಈ ಬಸ್ಗಳನ್ನ ಈಗ ಬೆಂಗಳೂರಿಗೂ ಬಿಟ್ಟಿರುವಂತದ್ದು. ಇದೊಂದು ಒಳ್ಳೆ ಕೆಲಸ ಅನ್ಸುತ್ತೆ ಸರ್. ಎಲ್ರಿಗೂ ಉಪಯೋಗಕ್ಕೆ ಬರುತ್ತೆ. ಏನ್ ಹೇಳಕ್ ಇಷ್ಟಪಡ್ತೀರಿ ಇವತ್ತು ಬೆಂಗಳೂರಿಗೂ ಕೂಡ ಡಬಲ್ ಡೆಕ್ಕರ್ ಬಸ್ ಬಂದಿರುವಂತದ್ದು? ತುಂಬಾ ಖುಷಿ ಆಗ್ತಿದೆ ಮತ್ತೆ ಜನಸಾಮಾನ್ಯರು ಎಷ್ಟೋ ಜನ ಬೆಂಗಳೂರು ನೋಡಿರಲ್ಲ ಅಂಥವ್ರು ಸುತ್ಬೋದು ವಿಧಾನಸೌಧ ಮತ್ತೆ ಲಾಲ್ಬಾಗ್ ಆ ಥರ ಎಲ್ಲ ಅಟ್ಲೀಸ್ಟ್ ನೋಡ್ದಲೇ ಇರೋರು ತಮ್ಮ ಅನುಭವನ ಹಂಚ್ಕೋಬಹುದು. ಸೊ ರಾಜ್ಯ ಸರ್ಕಾರ ಈ ರೀತಿ ಒಂದು ಒಳ್ಳೆ ನಿರ್ಧಾರವನ್ನು ಕೈಗೊಂಡಿರುತ್ತದೆ ಅಂದ್ರೆ ಬೆಂಗಳೂರಿನ ಪ್ರವಾಸಿಗರ ಕನಸನ್ನು ಈಡೇರಿಸಿರುವಂತದ್ದು. ತುಂಬಾ ಅನುಕೂಲ ಆಗುತ್ತೆ ಜನಸಾಮಾನ್ಯರಿಗೆ ಅಂತ ಹೇಳಿ. ಈ ಬಸ್ಸು ₹180 ಇದೆ ಮೇಡಮ್. ₹180 ಕೊಟ್ರೆ ಒಂದ್ ದಿನ ಅಂದ್ರೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಬೆಂಗಳೂರನ್ನು ಸುತ್ತಾಡುವಂತದ್ದು. ಸೊ ಖುಷಿ ಇದೆಯಾ? ತುಂಬಾ ಖುಷಿ ಇದೆ ಸರ್. ಈ ಬಸ್ಗಳನ್ನ ನೋಡಿದಾಗ ಏನ್ ಅನಿಸ್ತಾ ಇದೆ? ಇಡೀ ಬೆಂಗಳೂರು ನೋಡ್ಬೇಕು ಅಂದ್ರೆ ಈ ಹೊರಗಡೆಯಿಂದ ಬಂದಿರ್ತಾರೆ ಅವರಿಗೆಲ್ಲ ತುಂಬಾ ಅನುಕೂಲ ಆಗುತ್ತಿದ್ದು. ₹180ಗೆ ಇದು ಮಾಡ್ತಾ ಇರೋದು. ಈ ಆಟೋದಲ್ಲೆಲ್ಲ ಹೋದ್ರೆ 1000, 1500, 2000 ಹೇಳ್ತಾರೆ ಒಂದ್ ದಿವಸಕ್ಕೆ. ಅದು ಜಾಸ್ತಿನೇ ಆಗುತ್ತೆ. ಇದು ₹180 ಅಂದ್ರೆ ಆರಾಮಾಗಿ ಸುತ್ಕೊಂಡ್ ಬರ್ಬೋದು ಸರ್. ಹೊರಗಡೆಯಿಂದ ಬರೋರಿಗೆಲ್ಲ ತುಂಬಾ ಅನುಕೂಲ ಆಗುತ್ತಿದೆ. ಸೊ
ಲಂಡನ್ಗಳು ಅಂದ್ರೆ ವಿದೇಶದ ಲಂಡನ್ಗಳಲ್ಲೆಲ್ಲ ಈ ಬಸ್ಗಳು ಸಿಕ್ಕಾಪಟ್ಟೆ ಫೇಮಸ್ ಆಗಿರುತ್ತೆ. ಸೊ ಅದು ನಾವು ಪ್ರತಿ ವರ್ಷ ನೋಡ್ತಿರ್ತಕ್ಕಂಥದ್ದು ಮೈಸೂರಿನಲ್ಲಿ. ಈಗಾಗಲೇ ಮೈಸೂರಲ್ಲಿ ಈ ಡಬಲ್ ಡೆಕ್ಕರ್ ಬಸ್ ಇದೆ. ಸೊ ಬೆಂಗಳೂರಿಗೆ ಬಂದಿದೆ. ಸೊ 3 ಬಸ್ಗಳನ್ನ ಬಿಟ್ಟಿರುವಂಥದ್ದು ಬೆಂಗಳೂರಲ್ಲಿ. ತುಂಬಾ ಚೆನ್ನಾಗಿ ಇದು ಓಡುತ್ತೆ ಸರ್ ಬಸ್ಸು. ತುಂಬಾ ಫುಲ್ ರಶ್ ಆಗುತ್ತೆ ಅನ್ಸುತ್ತೆ. ಜನರಿಗೆಲ್ಲ ತುಂಬಾ ಅನುಕೂಲ ಆಗುತ್ತೆ ಇದರಿಂದ. ಸೊ ಇದಿಷ್ಟು ಅಂದ್ರೆ ಪ್ರವಾಸಿಗರು ಕೂಡ ಫುಲ್ ಖುಷಿ ಆಗಿರುವಂಥದ್ದು. ಅಂದ್ರೆ ನಾವೇನೋ ಮೈಸೂರಲ್ಲಿ ನೋಡ್ತಾ ಇದ್ವಿ, ಆ ಬಸ್ಸು ಬೆಂಗಳೂರಲ್ಲಿ ಬಂದಿರುವಂಥದ್ದು ನನಗೆ ತುಂಬಾ ಖುಷಿ ಆಗ್ತಿದೆ. ಸೊ ನಾವು ಕೂಡ ಪ್ರಮುಖ ಪ್ರವಾಸಿ ತಾಣಗಳನ್ನ ಎಂಜಾಯ್ ಮಾಡ್ಬೋದು ಎನ್ನುವಂಥದ್ದು ನೋಡ್ಬೋದು. ಈ ಬಸ್ಗಳಲ್ಲಿ ನಾನು ಅವಾಗಲೇ ಹೇಳಿದಾಗೆ ಆರಾಮದಾಯಕವಾಗಿ ಅಂದ್ರೆ ಕೂತ್ಬಿಟ್ಟು ಸೇರ್ ಮೇಲೆ ಕೂತ್ರೆ ಆರಾಮಾಗಿ ಹೊರಗಡೆ ವ್ಯೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಸೊ ನೋಡ್ಬೋದು ಓಪನ್ ಗ್ಲಾಸ್ ಇದೆ, ಅಂದ್ರೆ ಯಾವುದೇ ರೀತಿ ಕಂಬಿಗಳಿಲ್ಲ. ಸೊ ಈ ರೀತಿಯ ಒಂದಷ್ಟು ವಿಶೇಷವಾಗಿ ಇರ್ತಕ್ಕಂಥ ಈ ಲಂಡನ್ ಮಾದರಿಯ ಬಸ್, ಅದನ್ನ ರಾಜ್ಯ ಸರ್ಕಾರ ಅಂಬಾರಿ ಅನ್ನುವಂಥ ಒಂದು ಹೆಸರಿನೊಂದಿಗೆ ಬಿಟ್ಟಿರುವಂಥದ್ದು. ಈ ಡಬಲ್ ಡೆಕ್ಕರ್ ಬಸ್ಗಳನ್ನ 3 ಬಸ್ಗಳು ಬೆಂಗಳೂರಿನಲ್ಲಿ ಸಂಚಾರ ಮಾಡುತ್ತೆ ಅಂದ್ರೆ ಇವತ್ತಿಂದ. ಸೊ ನೋಡ್ಬೋದು ಈ ಬಸ್ಗಳಲ್ಲಿ ಎಸಿ ಇದೆ, ಜೊತೆಗೆ ಒಂದ್ ರೀತಿ ಸುಸಜ್ಜಿತವಾದಂತಹ ಸೀಟ್ ವ್ಯವಸ್ಥೆ ಇದೆ, ಜೊತೆಗೆ ಗ್ಲಾಸ್ಗಳಲ್ಲಿ ಓಪನ್ ವ್ಯೂ ಸಖತ್ತಾಗಿ ಕಾಣಿಸುತ್ತೆ. ಇದ್ರ ಜೊತೆಗೆ ಒಂದಷ್ಟು CCTVಗಳನ್ನು ಕೂಡ ಅಳವಡಿಸಿದ್ದಾರೆ. CCTV ಏನಂತ ಹೇಳಿದ್ರೆ, ಸೊ ಇಲ್ಲಿ ಯಾರಿಗೂ ಕೂಡ ಅಂದ್ರೆ ಅನುಚಿತವಾಗಿ ವರ್ತಿಸಕ್ಕಾಗಲ್ಲ, ಅವ್ರೆಲ್ಲರ ಮೇಲೆ ಒಂದ್ ರೀತಿ ನಿಗಾ ಇಟ್ಟಂಗೆ. ಇದ್ರ ಜೊತೆಗೆ ಸಿಕ್ಕಾಪಟ್ಟೆ ವ್ಯವಸ್ಥೆ ಇದೆ. ಸೊ ಬಸ್ಗಳಲ್ಲಿ ಓಪನ್ ಮೇಲಂತರೂ ಕೂತ್ರೆ ಒಂದ್ ರೀತಿ ಇಡೀ ಅರ್ಧ ಬೆಂಗಳೂರೇ ಕಾಣ್ತೀವಿ ಅನ್ನುವಂಥದ್ದು. ಅಂದ್ರೆ ಅದ್ರ ಜೊತೆಗೆ ಪ್ರವಾಸಿ ತಾಣಗಳನ್ನ ಅಂದ್ರೆ ನಾವು ಎಲ್ಲೋ ಒಂದ್ ಕಡೆ ಬಸ್ ಒಳಗಡೆ ಕೂತಾಗ ಪ್ರವಾಸಿ ತಾಣಗಳಲ್ಲಿ ನಾವು ನೋಡ್ಲಿಕ್ಕೆ ಆಗೋದಿಲ್ಲ, ಆದ್ರೆ ಇಲ್ಲಿ ಓಪನ್ ಸೀಟ್ ಮೇಲೆ ಕೂತಾಗ ಒಂದ್ ರೀತಿ ಅದ್ಭುತವಾದಂತ ವ್ಯೂ ಸಿಗುತ್ತೆ. ಸೊ ಈ ರೀತಿಯ 3 ಬಸ್ಗಳನ್ನ ಬೆಂಗಳೂರಿನಲ್ಲಿ ಪ್ರವಾಸೋದ್ಯಮ ಇಲಾಖೆ ಬಿಟ್ಟಿರುವಂತದ್ದು. ಸೊ ಹೀಗಾಗಿ ಪ್ರವಾಸಿಗರು ಇದರ ಅನುಭವನ ಪಡೆದುಕೊಳ್ಳಿ ಅನ್ನುವಂಥದ್ದು ರಾಜ್ಯ ಸರ್ಕಾರದ ಒಂದು ಆಸೆ. ಕ್ಯಾಮ್ರಾ ಪರ್ಸನ್ ಶಿವಶಂಕರ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ.